ಫ್ರೆಂಡ್ಸ್, ಇವತ್ತು ನಾನು ಕಾಯಿನ ಎಲ್ಲ ಕಟ್ ಮಾಡಿದೆ. ಅದರಲ್ಲಿ ಒಣಗಿರೋ ಕಾಯಿಗಳನ್ನ ಮಾತ್ರ ಡಿವೈಡ್ ಮಾಡಿಬಿಟ್ಟು ಇದನ್ನ ಬಿಡಿಸ್ಕೊಂಡು ಇವಾಗ ನಾನು ಇದರಲ್ಲಿ ಉಪ್ಸಾರು ಮಾಡಿಸ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ಊಟಕ್ಕೆ. ನನಗೆ ಬೆಳಗ್ಗೆ ನಾನು ಅನ್ನ ಸಾಂಬಾರು ತೊಗೊಂಡು ಬಂದಿದ್ದೆ. ಮತ್ತು ಇದು ನಾವು ಸಂಕ್ರಾಂತಿ ಹಬ್ಬದಲ್ಲಿ ಮಾತ್ರ ಬೇಯಿಸ್ಕೊತೀವಲ್ಲ, ಆ ಥರ ಹಸಿಕಾಯಿಗಳನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊತೀವಿ. ಬೇಯಿಸಿರೋದು ತೋರಿಸ್ತೀನಿ ನಾನು ನಿಮಗೆ. ಸಂಕ್ರಾಂತಿ ಹಬ್ಬದಲ್ಲಿ ನಾವು ಬೇಯಿಸ್ಕೊತೀವಲ್ಲ, ಇದು ಹಸಿಕಾಯಿಗಳನ್ನ ಮಾತ್ರ, ಅಂದರೆ ಸೊಪ್ಪು ಜೊತೆಗೆ, ಅಂದರೆ ಇದನ್ನ ನೀಟಾಗಿ ತೊಳೆದ್ಬಿಟ್ಟು ಸೊನೆಗಳಿಲ್ಲದೆ ಇದ್ದಂಗೆ ಹಂಗೆ ಬೇಯಿಸ್ಕೊತೀವಿ. ಮತ್ತು ಇದ್ರ ಜೊತೆಗೆ ನಾನು ಉಪ್ಸಾರು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಯಾವ ಥರ ಉಪ್ಸಾರು ಮಾಡ್ತೀವಿ ಅಂತಂದರೆ ನಾನು ತೋರಿಸ್ತಿದ್ದೀನಿ, ಬನ್ನಿ. ನಾನು ಇವಾಗ ಕೊಡಿ ಸುಡ್ತಾ ಇದೆ ನೋಡಿ. ಇದು ಬಿಸಿ ಬಿಸಿ ಈ ಥರ ಬೇಯಿಸ್ಕೊಂಡಿರೋದು. ಇದು ಈಗ ಬೇಯಿಸ್ಕೊಂಡಿರೋದನ್ನ ನಾನು ಈಗ ಸಿಪ್ಪೆ ಥರನೇ ಎಡ್ಕೊಂಡು ತಿನ್ಬೋದು ಇದನ್ನ. ಅಂದರೆ ಉಪ್ಪು ಹಾಕಿದಾರ. ಇದು ನಮ್ಮ ಮನೇಲಿ ಯಾವಾಗಲೂ ಫೇವ್ರೇಟು. ತುಂಬ ಇವಾಗ ತಾನೇ ತೆಗ್ದಿದ್ದೀವಿ ಬೇಯಿಸಿರೋದನ್ನ ನೋಡಿ. ಘಮ 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 ಅಂತ ಇದೆ. ಮತ್ತು ನಾವು ಸಂಕ್ರಾಂತಿ ಹಬ್ಬದಲ್ಲಿ ಈ ಥರ ಬೇಯಿಸ್ಕೊಂಡು ತಿಂತಾ ಇರ್ತೀವಿ ನಾವು. ಅಂದರೆ ಎಡ್ದ್ಬಿಟ್ಟು ಬೇಯಿಸೋದೇ ಬೇರೆ, ಈ ಥರ ಸಿಪ್ಪೆ ಜೊತೆ ಬೇಯಿಸೋದೇ ಬೇರೆ ನೋಡಿ. ಇದ್ರಿಂದ ಕಡಲೆಕಾಯಿ ಹಾಕಿರ್ತೀವಿ ಸಂಕ್ರಾಂತಿ ಹಬ್ಬದಲ್ಲಿ ಬೇಯಿಸ್ತಾ ಇರಬೇಕಾದ್ರೆ. ಇವತ್ತು ಕಡಲೆಕಾಯಿ ಹಾಕಿಲ್ಲ, ಕಡಲೆಕಾಯಿನೂ ಬೆಳೆದಿದ್ದೀವಿ ನಾವು. ಕಡಲೆಕಾಯಿ ಹಾಕಿಲ್ಲ ಆದರೆ ಇವತ್ತು ಅವೆಲ್ಲ ಒಣಗೋಗ್ಬಿಟ್ಟಿದೆ. ಹಸಿ ಕಡಲೆಕಾಯಿ ಹಾಕ್ತಾಯಿದ್ವಿ ನಾವು ಅವಾಗ. ನೀವ್ಯಾರು ನಿಮ್ಮ ಮನೆಗಳಲ್ಲಿ ಈ ಥರ ಬೇಯಿಸ್ಕೊಂಡು ತಿಂತಾಯಿದ್ರಿ, ನಿಮ್ಮ ಅಜ್ಜಿ ಮನೆಗೆ ಹೋದ್ರೆ ನಂಗೆ ಹೇಳಿ. ತುಂಬ ಬಿಸಿ ಇದೆ. ನಾನು ಅಲ್ಲೆಲ್ಲ ಕೆಲಸ ಮಾಡ್ಬಿಟ್ಟು ಬಂದಲ್ಲ, ಆವಾಗ ಹೊಟ್ಟೆ ಹಸ್ಬಿಟ್ಟಿದ್ದಲ್ಲ. ಇವಾಗ ತಿಂತಾಯಿದ್ರೆ ಅಂದರೆ ಒಂಥರ ತುಂಬ ಖುಷಿ ಆಗುತ್ತೆ ನಮಗೆ. 5 ಸ್ಟಾರ್ ಹೋಟೆಲಲ್ಲಿ ಯಾವ ಪ್ರಪಂಚದಲ್ಲಿ ಹೋಗಿ ಯಾವ ಥರ ಮೃಷ್ಟಾನ್ನ ಭೋಜನ ತಿಂದ್ರೂ ಇಲ್ಲಿ ನಾವೇನು ಬಿರಿ ಉಪ್ಪು ಮಾತ್ರ ಹಾಕಿರೋದು. ಇದಕ್ಕೆ ಖಾರ ಆಗಿರೋ ಒಗ್ಗರಣೆ ಏನೂ ಹಾಕಿಲ್ಲ. ಆದ್ರೂ ಇದ್ರೂ ಕೂಡ ಸಿಹಿ ಬೇರೆ ಥರ ಕೊಡ್ತೀವಿ. ಮತ್ತು ಉಪ್ಸಾರು ಮಾಡಿದ್ದೀವಿ ಇವಾಗ ತನ. ಅಂದರೆ ಅನ್ನಕ್ಕೆ ಮುದ್ದೆಗೆ ಏನಕ್ಕಾದ್ರೂ ಮಾಡ್ಕೋಬೋದು. ಉಪ್ಸಾರು ತೋರಿಸ್ತೀನಿ ಕೊಡಿ. ಈ ಕಾಳು ಜೊತೆಗೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಮಾಡ್ಕೊಂಡಿದ್ದೀನಿ ಇವತ್ತು. ಅದಕ್ಕೆ ಕಿವುಚ್ಕೊಳ್ಳೋಕ್ಕೆ ನಾವು ಅಂದರೆ ಹಸಿಮೆಣ್ಸಿನ್ಕಾಯಿ ಖಾರ ಮಾಡಲ್ಲ ನಾನು. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬಿಟ್ರೆ ಕಾಳು ಸಕ್ಕತ್ತಾಗಿರುತ್ತೆ. ಸಕ್ಕತ್ತಾಗಿದೆ. ನನಗೆ ಇಲ್ಲಿ ಬಂದರೆ ನನಗೆ ಈ ನ್ಯಾಚುರಲಾಗಿ ನಾವೇ ಕಿತ್ತಿರೋದು, ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋದಂದ್ರೆ ನಂಗೆ ತುಂಬ ಖುಷಿ ಕೊಡುತ್ತೆ. ಇದೆಲ್ಲ ಬಂದರೆ ನನಗೆ ಇಲ್ಲಿಗೆ ಮಾತ್ರ ಸಿಗುತ್ತೆ. ನಮ್ಮ ಅಜ್ಜಿ ಮನೆಗೆ ಬಂದರೆ ಮಾತ್ರ ನನಗೆ ಈ ಖುಷಿ ಸಿಗುತ್ತೆ. ಬೇರೆ ಎಲ್ಲೇ ಹೋದ್ರೂ ನಾವು ಇನ್ನೂ ಎಷ್ಟು ದುಡ್ಡು ಕೊಟ್ಬಿಟ್ಟು ಕೊಂಡ್ಕೋಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು. ಆದರೆ ರೈತರಿಗೆ ನಾವೇ ಬೆಳೆದಿರೋದು, ನಮ್ಮದೇ ಇರೋವಂಥ ಖುಷಿ ನಮಗೆ ಬೇರೆ ಎಲ್ಲೂ ಸಿಗಲ್ಲ. ನಾವು ಮಾಡ್ಕೊಂಡು ಕುಡಿಯೋದು. ಮತ್ತು ನಾವು ಬೆಳೆದಿರೋದನ್ನೆಲ್ಲ ನಾವೇನು ಯಾರಿಗೂ ಜಾಸ್ತಿ ಸೇಲ್ ಮಾಡಲ್ಲ. ಇಲ್ಲಿ ನಮ್ಗೆ ಯಾರಾದರೂ ಸಹಾಯ ಮಾಡ್ತಿರಲ್ಲ ಅವ್ರಿಗೂ ಒಂದು ಸ್ವಲ್ಪ ಕೊಟ್ಟಿರ್ತೀವಿ. ಮತ್ತು ನಮ್ಮ ಅಜ್ಜಿಯರು ನಮ್ಮ ದೊಡ್ಡಮ್ಮರಿಗೆ, ಚಿಕ್ಕಮ್ಮರಿಗೆ, ಅವ್ರಿಗೆಲ್ಲರಿಗೂ ಕೊಟ್ಬಿಡ್ತಾರೆ. ಇಲ್ಲಿ ಸೇಲ್ ಮಾಡಲ್ಲ ನಾವು. ಮತ್ತು ಇದನ್ನ 1 ವರ್ಷ ಗಂಟ ಇಟ್ಕೊಂಡು ಇದು ಮಾಡ್ತೀವಿ. ಬರೋ ವರ್ಷ ಗಂಟನೂ ಇಟ್ಕೊಂಡಿದ್ವಿ. ನಾವು ಸೇಲ್ ಮಾಡೋಕ್ಕೋಸ್ಕರ ನಾವು ಮಾಡೋದೇ ಇಲ್ಲ. ನಾವು ಅಂದರೆ ಜಾಸ್ತಿ ಅಂದರೆ ಇದು ನಮ್ಮ ಇದಕ್ಕೋಸ್ಕರ ಚಾಕ್ಲಿ. ಸೊ ನಾವು ಬೆಳೆಯೋದು ನಮಗೋಸ್ಕರ ಮಾತ್ರ, ನಾವು ಸೇಲ್ ಮಾಡೋಕ್ಕೋಸ್ಕರ ಅಲ್ಲ. ನಾವು ಇನ್ನು ಬರೋ ವರ್ಷ ಗಂಟ ಇಟ್ಕೊಂಡಿರ್ತೀವಿ. ಏನಾದರೂ ಬೆಳೆಕಾಳೆ ಆಗಲಿ, ತೊಗರಿ ಕಾಳೆ ಆಗಲಿ, ಬೇರೆ ಏನೇ ಆದ್ರೂ ಚೆಳ್ಳು ಕಾಳು ಮತ್ತು ಹಸುಗಳಿಗೆ ಇದಕ್ಕೆಲ್ಲ ಮಾಡ್ಕೊತೀವಿ ನಾವು. ಇದು ನಮ್ಮ ಮನೇಲಿ ನಡ್ಕೊಂಡು ಬಂದಿರೋದು. ನಾವು ಬೇರೆಯವ್ರಿಗೆ ಯಾರಿಗೆ ಕೇಳಿದ್ರು ಸೇಲ್ ಮಾಡಲ್ಲ. ರಿಲೇಟಿವ್ಗೆ ಯಾರಿಗಾರು ಕೇಳಿದ್ರು ಕೂಡ ಕೊಡ್ತೀವಿ. ಆದರೆ ಸ್ವಲ್ಪ ಕೊಡ್ತೀವಿ. ತುಂಬ ಕೊಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಸ್ವಲ್ಪ ಕೊಡ್ತೀವಿ. ಮತ್ತು ಇಲ್ಲಿ ಯಾರಾದರೂ ನಮ್ಗೆ ಹೆಲ್ಪ್ ಮಾಡಿರ್ತಾರಲ್ವ, ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡಿರ್ತಾರಲ್ಲ ಅಂಥವ್ರಿಗೂ ಕೂಡ ಇದು ಮಾಡ್ತೀವಿ. ನೀರು ಬಿಡ್ತಾರಲ್ವ, ಮತ್ತು ಇನ್ನೇನಾದರೂ ಕುಯ್ಯೋಕ್ಕೆ ಬರ್ತಾರೆ, ಇದು ಮಾಡೋಕ್ಕೆ ಬರ್ತಾರೆ, ನಮ್ಮ ಮನೆಗೆ ಕೆಲಸ ಮಾಡೋಕ್ಕೆ ಬರೋರ್ಗೂ ಕೂಡ ನಾವು ಹೆಲ್ಪ್ ಮಾಡ್ತೀವಿ. ತಿಂತಾವಳೆ. ಒಂದಿನ ನೀರು ಹಾಕ್ಲಿಲ್ಲ, ಒಂದಿನ ಉಪ್ಪು ಹಾಕ್ಲಿಲ್ಲ, ತಿಂತಾವಳೆ. ಏನು ಮಾಡ್ತಾ ಇದ್ದೀರಾ ಫ್ರೆಂಡ್ಸ್? ನೋಡಿ ಇಷ್ಟು ವರ್ಷ ಅವ್ನ ಮುಖದಲ್ಲಿ ನೋಟೇ ಇರೋ ನಗು ನಾ ಸಂತೋಷನ ನೋಡುತ್ತೀನಿ. ನೋಡಿ
ಎರಡು ಮಿಕ್ಸ್ ಆಗು ತಿಂಡಿ ಅದನ್ನ ಬೇಯಿಸ್ಬಿಟ್ಟು ತಿಪ್ಪೆ ತೆಗ್ದು ತಿನ್ಬೇಕು. ಎಂತ ಹಿಡ್ಕೊಂಡೆ ಕೈಲಿ ಹಿಡ್ಕೊಂಡ್ಯಾ? ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೀವು ಬೇಕಾದ್ರೆ ಮಾಡುವುದು. ಹೆಂಗ್ ಮಾಡ್ಬೋದು? ತಗೋ. ಅವಳು ಮರ್ತೋಗಿದ್ದಾಳೆ ಫ್ರೆಂಡ್ಸ್. ಇದ್ರ ಹೆಸರು ಅವರೆಕಾಯಿ ತೊಗರಿಕಾಯಿ ಅಂತ. ಇದನ್ನ ನೀವು ಬೇಕಾದ್ರೆ ಮಾಡ್ಬೋದು, ಆದ್ರೆ ಇವಳಿಗೆ ಏನು ಅಂತ ಮರ್ತೋಗಿ. ಅವರೆಕಾಯಿ ತೊಗರಿಕಾಯಿ ಯಾವ್ದ್ರೊಳಗೆ ಬೆಳಿತಾರ ಅಂತ ಕೇಳಪ್ಪ. ಎತ್ರಲ್ಲಿ ಬೆಳಿತೀರಾ? ಅದರದಲ್ಲೇ ತೋಡ್ತಲ್ಲ. ನಾನು ಕಟ್ ಮಾಡಕ್ಕೆ ಹೆಲ್ಪೇ ಮಾಡಿಲ್ಲ, ನಾನಾದ್ರೆ ಈಗ ಕಟ್ ಮಾಡ್ಕೊಂಡು ಬಂದೆ. ಫ್ರೆಂಡ್ಸ್, ಬೇಕಾದ್ರೆ ನೀವು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಹುಡುಕಿ ತಗೋ ಬನ್ನಿ. ಬೇಕಾದ್ರೆ ಅಂಗಡಿಯಲ್ಲೂ ಇರುತ್ತೆ, ಬೇಕಾದ್ರೆ ಕಾಡಲ್ಲೂ ಇರುತ್ತೆ. ನೀವು ಮನೇಲಿ ಬೇಕಾದ್ರೆ ಪರ್ಚೇಸ್ ಮಾಡ್ಕೊ ಬಂದು ತಗೊಂಡು ನೀವು ಮಾಡ್ಕೋಬಹುದು. ನೋಡಿ ನಮ್ಮ ಅಮ್ಮನ ಹಾಯ್ ಮಾಡಿ ನಮ್ಮ ಅಣ್ಣಂಗೆ. ಮಾದೇಶ ಅಂತ ನಾಚಿಕೆ ನಮ್ಮ ಅಣ್ಣನ. ಇವತ್ತು ಎಲ್ಲಿಗೆ ಹೋಗಿದೆ, ಏನ್ ಮಾಡಿದೆ? ನಾನು ನಮ್ಮ ಅಣ್ಣನ ಜೊತೆ ಸ್ಕೂಲ್ಗೆ ಹೋಗಿದ್ದೆ. ನಮ್ಮ ಅಮ್ಮ ಮನೆಯಲ್ಲಿ ಆಮೇಲೆ ಮರೀಶ್ ಅಣ್ಣನ ಸ್ಕೂಲಿಂದ ಬಂದು ಸ್ನಾನ ಮಾಡಿ ಆಮೇಲೆ ಸ್ವಲ್ಪ ಡ್ರೆಸ್ ಹಾಕೊಂಡು ಆಟ ಆಡಿ ಆಮೇಲೆ ಟಿವಿ ನೋಡುವನ್ನವರು. ಇವಾಗ ಕಾಲು ಬೇಯಿಸ್ಕೊಂಡು ತಿಂದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ. ಬಾಯ್ ಬಾಯ್.